தேவனுடைய மகத்தான கிருபையினால் சரித்திரம் பெற்ற ஒரு பெரிய கான்ஃபரன்ஸை நாங்கள் KGF-இல் வைக்க இருக்கின்றோம். ஏப்ரல் மாதம் 23ஆம் தேதி காலை 9 மணிக்கு அசம்பிளிஸ் ஆஃப் காட் ஸ்தாபனம் கர்நாடகா கோவாவில் இருந்து எல்லா பாஸ்டர்ஸும் அங்கு ரெவரண்ட் கே ஜான் கால்வரி அசம்பிளிஸ் ஆஃப் காட் சர்ச்சில் வைத்து இந்த மகா பெரிய கான்ஃபரன்ஸை நாங்கள் நடத்த போகிறோம். எனக்கு KGF பட்டணம் மிகவும் ஒரு விரும்பின பட்டணம். நான் எப்பொழுதும் என்னுடைய உபவாச ஜெப நாட்களில் KGF-ஐ ஆண்டவர் திரும்பவும் கட்டி எழுப்பி KGF மக்கள் முழுவதும் ஆசீர்வதிக்கப்பட நான் எப்பொழுதும் ஜெபித்துக் கொண்டிருப்பேன். எல்லா அசம்பிளிஸ் ஆஃப் காட் கிரெடென்ஷியல் ஒர்க்கர்ஸ் எல்லாரும் ஒன்றாக கூடி வாருங்கள், நாங்கள் தேவனுடைய நாமத்தை மகிமைப்படுத்தலாம். ஆமென். ಹುಬ್ಬಳ್ಳಿ ವಿಧಾನಸಭಾ ಕ್ಷೇತ್ರದ ಒಂದೇ ಕಾಂಗ್ರೆಸ್ ಕಾರ್ಪೊರೇಟರ್ ಆದ ಡಾಕ್ಟರ್ ಸ್ನೇಹಾ ಹೀರಾಮಠ್ ಅವರ ಬರಬರ ಹತ್ಯೆಯನ್ನು ಮಾಡಲಾಗಿದೆ. ಅದನ್ನ ಖಂಡಿಸಿ ಈ ಪ್ರತಿಭಟನೆ ಒಂದು ಮಾಡ್ತಾ ಇದ್ದೇವೆ. ಮಾಡ್ತಾ ಇದ್ದೇವೆ. ಅವ್ರು ಬಂದು ನಮ್ಮ ಕಾರ್ಪೊರೇಟ್ ಅವರ ಮಕ್ಕಳು ಹತ್ಯೆ ಆಗಿರೋದ್ರಿಂದ ಕಾಂಗ್ರೆಸ್ ಪಾರ್ಟಿ ಅವರ ಕುಟುಂಬಕ್ಕೆ ಎಲ್ಲಾ ರೀತಿಯ ಸಹಕಾರಗಳನ್ನ ಮಾಡಿ ಅವ್ರಿಗೆ ಶಕ್ತಿ ತುಂಬುವ ಕೆಲಸವನ್ನು ಮಾಡುತ್ತೆ ಅಂತ ನಾವು ಹೇಳಕ್ಕೆ ಇಚ್ಛೆ ಪಡ್ತೀವಿ. ಮತ್ತೆ ಒಬ್ಬ ಹೆಣ್ಮಗಳನ್ನ ಹತ್ಯೆ ಮಾಡಿದಾರಲ್ಲ, ಯಾರಾದ್ರೂ ಇರ್ಲಿ, ಯಾವುದೇ ಪಾರ್ಟಿ ಆಗಿರ್ಲಿ, ಯಾವುದೇ ಪಕ್ಷದವರಾಗಿರ್ಲಿ, ಯಾವುದೇ ಒಂದು ಧರ್ಮದ ಒಂದು ಅಡಿಯಲ್ಲಿ, ಮತ್ತೆ ಯಾವುದೇ ರಿಲಿಜನ್ ಆಗಿರ್ಲಿ, ಹೆಣ್ಣು ಮಗಳನ್ನ ಹತ್ಯೆ ಮಾಡ್ತಾನೆ ಅಂದ್ರೆ ಕಾಲೇಜಿಗೆ ಹೋಗಿ ಅವನಿಗೆ ಗಲ್ಲು ಶಿಕ್ಷೆ ಆಗ್ಲೇಬೇಕು ಅಂತ ನಾವೆಲ್ಲ ಒತ್ತಾಯ ಮಾಡ್ತಾ ಇದೀವಿ. ಮತ್ತೆ ನಾವು ರಾಜ್ಯದಲ್ಲಿ ಸುಮಾರು ಕಡೆ ಈ ತರ ಕೇಳ್ತಾ ಇರ್ತೀವಿ, ಹೆಣ್ಮಗಳ ರೇಪ್ ಕೇಸು, ಈ ತರ ಹತ್ಯೆ ಕೇಸು. ಇದನ್ನ ಒಂದು ಬಿಜೆಪಿ ಪಾರ್ಟಿಯವರು ಲವ್ ಜಿಹಾದ್ ಅಂತ ಒಂದು ಆಂಗಲ್ ನಲ್ಲಿ ಇದನ್ನ ಅವರು ಈ ಚುನಾವಣೆ ಒಂದು ಟೈಮ್ ಇರೋದ್ರಿಂದ ಅದು ಲವ್ ಜಿಹಾದ್ ಅಂತ ಒಂದು ಆಂಗಲ್ ನ ಅದಕ್ಕೆ ಕೊಡ್ತಾ ಇದ್ದಾರೆ. ಅವ್ರಿಗೆ ನಾಚಿಕೆ ಆಗ್ಬೇಕು. ಒಬ್ಬ ಹೆಣ್ಮಗಳ ಒಂದು ಸಾವಿನ ಮೇಲೆ ಯಾರು ರಾಜಕಾರಣ ಮಾಡಬಾರ್ದು. ಅವ್ರಿಗೆ ಮತ್ತೆ ಅವ್ರ ಕುಟುಂಬಕ್ಕೆ ಇವಾಗ ನಾವು ಸಂತಾನವನ್ನ ಹೇಳ್ಬೇಕಾಗ ಟೈಮ್ ಇದು. ಮತ್ತೆ ರಾಜ್ಯದಲ್ಲಿ ಹಾಗೂ ಇಡೀ ದೇಶದಲ್ಲಿ ಹೆಣ್ಮಕ್ಕಳ ವಿರುದ್ಧ ಇಂತ ಯಾವುದೇ ಒಂದು ಹತ್ಯೆಗಳು ಆದ್ರೂ ಕೂಡ ಎಲ್ಲಾರು ಜೊತೆ ನಿಂತು, ಯಾವುದೇ ಪಕ್ಷದವರಾಗಿರ್ಲಿ, ಎಲ್ಲಾರು ಜೊತೆ ನಿಂತು ಆ ಹುಡುಗಿಗೆ ನ್ಯಾಯ ಸಿಗ್ಬೇಕಂತ ನಾವೆಲ್ಲರೂ ಕೋರ್ತಾ ಇದ್ದೀವಿ. ನಮ್ಮ ಹುಬ್ಳಿ ಸಿಟಿಯಲ್ಲಿ ನೇಹಾ ಅಂತ ಫಸ್ಟ್ ಇಯರ್ MCA ಓದೋ ಒಂದು ಸ್ಟೂಡೆಂಟ್, ಆ ಸ್ಟೂಡೆಂಟ್ ನ ಅದೇ ಕಾಲೇಜ್ ನ ಒಂದು ಹುಡುಗ ಲವ್ ಪ್ರಪೋಸ್ ಮಾಡಿದ್ದಾನೆ. ಆ ಲವ್ ಪ್ರಪೋಸ್ ರಿಜೆಕ್ಟ್ ಮಾಡಿದಾಗ ನಿನ್ನೆ ಬೆಳಗ್ಗೆ ಎಕ್ಸಾಮ್ ಮುಗಿಸ್ಕೊಂಡು ಕಾಲೇಜಿಂದ ಹೊರಗೆ ಬರುವಾಗ ಆ ನೇಹಾನ ಹುಡುಗಿನ 9 times ಚಾಕುವಿನಿಂದ ತುಂಬಾ ಬ್ರೂಟಲ್ ಆಗಿ ಮರ್ಡರ್ ಮಾಡಿ ಸಾಯಿಸಿದ್ದಾನೆ. ಈ ರೀತಿ ಒಬ್ರು ಮಾಡ್ತಾರೆ ಅಂದ್ರೆ ಅವರ ಮನಸ್ಥಿತಿ ಯಾವ ರೀತಿ ಇರಬೇಕು, ಅವರು ಯಾವ ತರ ಒಂದು ವಕ್ರದಿಂದ ನಡ್ಕೊಳ್ತಾರೆ, ಮಾನವೀಯತೆ ಇಲ್ದರೆ ನಡ್ಕೊಳ್ತಾರೆ ಅನ್ನೋದನ್ನ ನಮ್ಗೆ ಗೊತ್ತಾಗುತ್ತೆ. ಅದೇ ರೀತಿ ನಮ್ಮ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಫ್ರಾನ್ಸಿಸ್ ಅವರು ಹೇಳ್ದಾಗೆ ಇವತ್ತು ರಾಜ್ಯದಲ್ಲಿ ತುಂಬಾ ಕಡೆ ತರ ನಡೀತಾ ಇದೆ, KGF ಕ್ಷೇತ್ರದಲ್ಲೂ ನಡೀತಾ ಇದೆ. ಟೀನೇಜ್ ಕ್ರೈಮ್ಸ್ ಬೆಂಗಳೂರು ನಗರದಲ್ಲಾಗಿರ್ಲಿ, ಎಲ್ಲೇ ಆಗಿರ್ಲಿ, ತುಂಬಾ ಕಡೆ ಜಾಸ್ತಿ ಪ್ರತಿದಿನ ಜಾಸ್ತಿ ಆಗ್ತಾನೆ ಇದೆ. ಇದಕ್ಕೆಲ್ಲ ಒಂದು ಕಡಿವಾಣ ಹಾಕ್ಲೇಬೇಕು. ಅದ್ರ ಜೊತೆಗೆ ಸರ್ಕಾರಗಳು, ಪೊಲೀಸ್ ಇಲಾಖೆ
ಈ ತರ ಮಾಡೋರ್ನ ಐಡೆಂಟಿಫೈ ಮಾಡಿ ಈ ಕಲ್ಪ್ರಿಟ್ಸ್ ನ ಅರೆಸ್ಟ್ ಮಾಡಿ ಇಟ್ಕೊಂಡಿರ್ತಾರೆ. ಬಟ್ ಅವ್ರಿಗೆ ಒಂದು ಪನಿಷ್ಮೆಂಟ್ ಕೊಡ್ಬೇಕು. ಒಬ್ಬರಿಗೆ ಕೂಡ ಪನಿಷ್ಮೆಂಟ್ ಎಲ್ರಿಗೂ ಅದು ಎಕ್ಸಾಂಪಲ್ ಆಗಿರ್ಬೇಕು. ಹೆಣ್ಮಕ್ಳನ್ನ ಯಾರು ಮುಟ್ಟಕ್ಕೆ ಭಯ ಪಡ್ಬೇಕು. ಆ ರೀತಿ ಒಂದು ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಬರಬೇಕು. ಇವತ್ತು ಸರ್ಕಾರ ಆಗಿರ್ಲಿ, ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು, ಗೃಹ ಸಚಿವರು ಹಾಗೂ ಕೀರ್ತಿ ಗಣೇಶ್ ಅವರು ಎಲ್ಲರೂ ಇದಕ್ಕೆ ಕಣ್ಣು ಕೊಟ್ಟಿದ್ದಾರೆ. ಈ ತರ ಆಗ್ಬಾರ್ದು, ಈ ತರ ಮಾಡೋರ್ನ ನಾವು ಕಠಿಣವಾದ ಕ್ರಮ ತೆಗೆದುಕೊಳ್ತೀವಿ ಅಂತೆಲ್ಲ ಹೇಳಿದ್ದಾರೆ. ಇವತ್ತು ನಮ್ಮ ಕೆಜಿಎಫ್ ಅಲ್ಲಿ ಯೂತ್ ಕಾಂಗ್ರೆಸ್ ಅಲ್ಲಿ ಆಗಿರ್ಲಿ, ವಿದ್ಯಾರ್ಥಿಗಳಾಗಿರ್ಲಿ, ಇವೆಲ್ಲ ಸೇರಿ ಇವತ್ತು ಒಂದು ಮೌನ ಪ್ರತಿಭಟನೆ. ಆ ಕುಟುಂಬಕ್ಕೆ, ಆ ನೇಹಾ ಅನ್ನೋ ಸ್ಟೂಡೆಂಟ್ಗೆ ನಮ್ಮ ಒಂದು ಕಂಡೋಲೆನ್ಸಸ್. ವಿ ಫೀಲ್ ಪಿಟಿ ಫಾರ್ ದ ಫ್ಯಾಮಿಲಿ ಅಂಡ್ ವಿ ಎಕ್ಸ್ಪ್ರೆಸ್ ಅವರ್ ಅಂಡ್ ರಿಮೋರ್ಸ್ ದ ಫ್ಯಾಮಿಲಿ ದಿಸ್ ಸಿಚುವೇಶನ್. ಥ್ಯಾಂಕ್ ಯು. ಈ ತರ ನಡೀಬಾರ್ದು, ನಮ್ಗೆಲ್ಲ ತುಂಬಾ ನೋವು ತಂದಿದೆ. ஒரு இது மர்டர் ஆயிடுச்சு, பொண்ணுது. அது யார் மர்டர் பண்ணிக்கிறானோ அவனுக்கு வந்து தண்டனை கொடுக்கணும், அவனுக்கு வந்து ஹேங் பண்ணலான்ட்டு நம்ம ரிக்வஸ்ட், நம்ம யூத் காங்கிரஸ் ஆகட்டும், ஸ்டூடெண்ட் அசோசியேஷன், நம்ம எல்லாம் சேர்ந்து இன்னைக்கு தண்டனை பண்ணிக்கிறோம். அவர் யார் இந்த மாதிரி மர்டர் பண்ணிக்கிறானோ அவன் தயவு செய்து ஹேங் பண்ணா, போலீஸ்காரங்க அரெஸ்ட் பண்ணி எதுனா அவன் முடிவு எடுத்து அவன் ஹேங் பண்ணா ரொம்ப. We are so thankful to God for giving us the greatest privilege to conduct the 66th annual conference of the Assemblies of God, Karnataka and Goa in KGF. The executive committee decided to have this historic conference in KGF because of our fervent prayers for KGF to be blessed. And this conference will be on the 23rd of April at 9 o'clock. We will be starting this conference. We want all our AG pastors and all our AG workers to be there for this conference. I like KGF and I always pray during my prayer time that God should build KGF one more time so that the people of KGF will be blessed. We are having this conference in Calvary Assemblies of God, where the senior pastor is Reverend K. John. And join with us with our great conference, and we pray that God will give us a fresh anointing from His presence. See you in KGF.